ಬತ್ತಾ ಬತ್ತಾ ಯಾಕೆ ನಮ್ರತೆಯಿಂದನೇ ಓಡಾಡ್ಕೊಂಡು ತುಂಬ ಸ್ಲೋ ಆಗಿಬಿಟ್ರು. ಸಂಗೀತ ಏನಾದರೂ ಒಬ್ಬಳು ಕೈ ಬಿಟ್ಟಿದ್ರೆ ಅಲ್ಲಿ ಬಿಗ್ ಬಾಸಲ್ಲಿ ಪ್ರತಾಪ್ ಅಷ್ಟೇ ಅಂದರೆ 2 ಲವ್ ಸ್ಟೋರಿ ಇದೆ ನಮಗೆ ಅದ್ರಲ್ಲಿ ನೋಡಿದರೆ. ಒಂದು ವರ್ತೂರು ಸಂತೋಷದ ಅನಿಸುತ್ತೆ, ಅಂದರೆ ಸಂಗೀತ ಗೌರಿ ಸ್ವಲ್ಪ ಇದಾದ ಮೇಲೆ ಬಳಸ್ಕೊಳಲ್ಲ, ನಾನು ಬಳಸ್ಕೊಳಲ್ಲ, ರೈತರಿಗೋಸ್ಕರ ಮಾಡ್ತೀನಿ. ವರ್ತೂರು ಇಷ್ಟ ಮೇಡಮ್ ಅವರೇ. ಏನಕ್ಕಂದರೆ ಬಿಗ್ ಬಾಸಲ್ಲಿ ಎಲ್ಲರೂ ಕಿಚ್ಚಾಡ್ತಾರೆ, ಪರದಾಡ್ತಾರೆ. ವರ್ತೂರು ಸಂತೋಷ್ ಬಂದು ಹಳ್ಳಿ ರೈತ ಪಾಪ, ನನಗೆ ಅವ್ರಂದ್ರೆ ತುಂಬ ಇಷ್ಟ. ಅವ್ರ ಮೇಲೆ ಒಂದು ತುಂಬ ಗೌರವವಿದೆ. ಅವರು ವಿನ್ ಆದರೆ ಸಾಕು ಅಂತ ಮೊನ್ನೆ ಸುದೀಪ್ ಸರ್ ಹೇಳ್ತಾರೆ ಎಲಿಮಿನೇಷನಲ್ಲಿ ವರ್ತೂರು ಮತ್ತು ತುಕಾಲಿ ಸಂತೋಷ್ಗೆ ಅವಾಗ ಕಂಡಲ್ಲೇ ನೀರು ಬಂದುಬಿಡ್ತು. ನಮಗೆ ಫುಲ್ಲು ಫೀಲಿಂಗ್ ಆಗ್ಬಿಟ್ಟು ಅಯ್ಯೋ ಹೊರಗಡೆ ಹೋಗ್ಬಿಡ್ತಾರಲ್ಲ ಸಂತೋಷ ಅಂತ. ಆದರೆ ದೇವ್ರ ದಯ ಹೋಗಿಲ್ಲ, ಅವ್ರು ಫೈನಲ್ವರೆಗೆ ಹೋದರೆ ನಂಗೆ ತುಂಬ ಸಂತೋಷ. ಅಲ್ಲಿ ನನ್ನ ಪ್ರಕಾರ ಸಂಗೀತನೇ ಜಾಸ್ತಿ. ಯಾಕೆ ಅಂದರೆ ಎಲ್ಲರೂ ಹೊಂದಾಣಿಕೆ ಆಗಕ್ಕೆ ಹೋದರೆ ಸಂಗೀತ ಹಂಗೆ ಹೊಂದಾಣಿಕೆ ಆಗಲ್ಲ. ಸ್ವಲ್ಪ ಅವಳಿಗೆ ಹಿಡ್ದಿರೋದು ಆಟ ಎಲ್ಲ. ವಿನಯ್ ಬಂದು ಆನೆ ಇದ್ದಂಗೆ ಇದರಲ್ಲಿ ವಿನಯ್ದು ಹೇಳೋಂಗೆ ಇಲ್ಲ. ಯಾಕಂದರೆ ವಿನಯ್ಗೆ ತುಂಬ ಜನ ಇದಿದ್ದಾರೆ, ಅವ್ರು ಸೀರಿಯಲಿಂದ ಬಂದಿರೋರಲ್ಲ, ಅವ್ರು ತುಂಬ ಸಪೋರ್ಟ್ ಇದೆ. ಅಂದರೆ ಅವ್ರೊಂಥರ ವಿಲ್ಲನ್ ಆ್ಯಕ್ಟಿಂಗ್ ಚೆನ್ನಾಗಿದ್ದಾರೆ ಬಿಗ್ ಬಾಸಲ್ಲಿ. ಕಾರ್ತಿಕ್ ಇದ್ದು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿದ್ರು. ಕಾರ್ತಿಕ್ಕು ಬತ್ತಾ ಯಾಕೆ ನಮ್ರತೆಯಿಂದನೇ ಓಡಾಡ್ಕೊಂಡು ತುಂಬ ಸ್ಲೋ ಆಗಿಬಿಟ್ರು ಈ ಒಂದೆರಡು. ಅನಿಸುತ್ತೆ ಮೇಡಮ್ ನೋಡಿರೆ. ಆದರೆ 2 ಲವ್ ಸ್ಟೋರಿ ಇದೆ ನಮಗೆ ಅದ್ರಲ್ಲಿ ನೋಡಿರೆ. ಒಂದು ವರ್ತೂರು ಸಂತೋಷದ ಅನಿಸುತ್ತೆ, ಅಂದರೆ ಹೇಳ್ಕೋಬಾರ್ದು. ಇನ್ನೊಂದು ನೋಡಿರೆ ನಮ್ರತೆ ಕೈ ಹಿಡ್ಕೊಂಡು ಯಾವಾಗಲೂ ಹಿಂದೆನೇ ಓಡಾಡ್ತಾ ಇರ್ತಾರೆ. ಮತ್ತು ನೋಡಿರೋ ವಿಚಿತ್ರ ಹಂಗೆ ಅನಿಸುತ್ತೆ. ಇದಕ್ಕಿಂತ ಮುಂಚೆ ಪಾಪ ಇವರು ಸಂಗೀತ ಜೊತೆ ಓಡಾಡ್ಕೊಂಡಿದ್ರು. ಸಂಗೀತ ಗೌರಿ ಸ್ವಲ್ಪ ಇದಾದ ಮೇಲೆ ಲವ್ ಅಂತ ಹೇಳ್ಕೊಂಡಿಲ್ಲ, ನೋಡಿದ್ರೆ ನನಗೆ ನೋಡಿರೋ ಹಂಗೆ ಅನಿಸುತ್ತೆ. ಅಂದರೆ ಅವ್ರು ಏನು ಸೈಲೆಂಟ್, ಸುಮ್ಮನೆ ಏನು ಮಾತಾಡೋಲ್ಲ, ಏನಿಲ್ಲ. ಸಂಗೀತ ಏನಾದರೂ ಒಬ್ಬಳು ಕೈ ಬಿಟ್ಟಿದ್ರೆ ಅಲ್ಲಿ ಬಿಗ್ ಬಾಸಲ್ಲಿ ಪ್ರತಾಪ್ ಅಷ್ಟೇ ಯಾವಾಗ ಹೊರಗಡೆ ಬಂದುಬಿಡೋರು ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಸಂಗೀತ ಮೊನ್ನೆ ಸಂಗೀತ ಸೇವ್ ಮಾಡ್ತಾಳೆ, ಇದಕ್ಕಿಂತ ಮುಂಚೆ ನಮ್ರತ ಸೇವ್ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿದ್ರೆ ಅವರಿಬ್ಬರು ಸೇವ್ ಮಾಡಲಿಲ್ಲ ಅಂತ ಇಷ್ಟೊತ್ತು ಹೊರಗಡೆ ಬಂದಿರೋರು ಅನಿಸುತ್ತೆ. ಅಂದರೆ ನನ್ನ ಪ್ರಕಾರ ನನಗೆ ಆ್ಯಕ್ಚುಲಿ ಬಂದು ನನಗೆ ವರ್ತೂರು ಆದರೆ ತುಂಬ ಇಷ್ಟ. ಯಾಕಂದರೆ ಅವರು ಅದರಿಂದ ಬರೋ ದುಡ್ಡನ್ನ ನಾನು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಇರ್ಬೋದು, ನಾನು ಬಳಸ್ಕೊಳಲ್ಲ, ರೈತರಿಗೋಸ್ಕರ ಮಾಡ್ತೀನಿ ಅಂತ ಒಂದು ವಿಷಯ ಹೇಳಿದಾರಲ್ಲ. ಅದರಿಂದ ನಾನು ಒಬ್ಬ ರೈತ ಅಲ್ವಾ. ಆದರೆ ಹಂಗಾದ್ರೆ ಅವ್ರು ಎಷ್ಟೇ ಇದು ಮಾಡಿರಲಿ, ಅವ್ರದ್ದು ಎಷ್ಟೇ ಇರ್ಬೋದು, ಅದನ್ನು ಬಂದಿರೋ ದುಡ್ಡು ನಾನು ರೈತರಿಗೋಸ್ಕರ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ತುಂಬ ಖುಷಿ ಆಯಿತು ನನಗೂ. ಅವ್ರಿಗೆ ಇನ್ನಾದರೆ ಸಾಕು ಅಂತ ತುಂಬ ಖುಷಿ.